ನಮಸ್ತೆ. 3/5/2024 ಶುಕ್ರವಾರ, ಕೃಷ್ಣ ಪಕ್ಷ ಅಂದರೆ ಕರುವ ಚಂದ್ರ, ಕ್ರೋಧಿ ನಾಮ ಸಂವತ್ಸರ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸ. ಇವತ್ತಿನ ದಿನ ದಶಮಿ ಇದೆ. ರಾತ್ರಿ 11:24:17 ಇವತ್ತಿನ ನಕ್ಷತ್ರ ಪ್ರಕಾರ ದಶಮಿ ಆದ ಮೇಲೆ ಏಕಾದಶಿ ಬರುತ್ತದೆ. ಇವತ್ತಿನ ನಕ್ಷತ್ರ ಪ್ರಕಾರ ಶತಭಿಷ ನಕ್ಷತ್ರ. ರಾತ್ರಿ 12:06 ಶತಭಿಷ ಇದೆ. ಕಾರ್ಯಸಿದ್ಧಿಯು ಸುಖವೂ ಉಂಟು, ಆದ್ದರಿಂದ ಶುಭಕರವಾಗಿದೆ. ದಶಮಿ ಇರೋದರಿಂದ ಕೂಡಿ ಬರುತ್ತದೆ, ಪರವಾಗಿಲ್ಲ. ಆದರೆ ಕೃಷ್ಣ ಪಕ್ಷ, ಅದು ಒಂದು ನೋಡಿಕೊಳ್ಳಿ. ಶತಭಿಷ ಆದ ನಂತರ ಪೂರ್ವ ಭಾದ್ರಪದ ನಕ್ಷತ್ರ ಬರುತ್ತದೆ. ರಾತ್ರಿ 12:06 ಮೇಲೆ ಪ್ರಾರಂಭವಾಗಿ ನಾಳೆಯವರೆಗೂ ಈ ನಕ್ಷತ್ರವಿದೆ. ಹಂಗಾಗಿ ಈ ದಿನದಲ್ಲಿ ಸೂರ್ಯೋದಯ 5:58, ಸೂರ್ಯ ಅಸ್ತಮನ 6:35 PM ಸಂಜೆ. ಇವತ್ತಿನ ನಕ್ಷತ್ರ ಪಾದಗಳನ್ನ ನೋಡ್ಬಿಡೋಣ. ಬೆಳಗ್ಗೆಯಿಂದ ಅಂದರೆ 5:58ರಿಂದ 7:25 ಶತಭಿಷ ನಕ್ಷತ್ರ. ಇದು ಪಾದಗಳು ನೋಡಿದ್ರೆ 1. 7:25 ಮೇಲೆ ಮಧ್ಯಾಹ್ನ 1 ಗಂಟೆವರೆಗೂ 2ನೇ ಪಾದ. ಆ ನಂತರ ಸಂಜೆ 6:33 3ನೇ ಪಾದ ಶತಭಿಷ. ಆ ನಂತರ ರಾತ್ರಿ 12:06 ಶತಭಿಷ ನಕ್ಷತ್ರ 4ನೇ ಪಾದ. ಈ ನಕ್ಷತ್ರ ಇಷ್ಟಕ್ಕೆ ಮುಗಿತದೆ. ಆ ನಂತರ ಪೂರ್ವ ಭಾದ್ರಪದ ನಕ್ಷತ್ರ ಪ್ರಾರಂಭವಾಗಿ ಅಂತಂದರೆ 5:38 ಬೆಳಗಿನ ಜಾವದವರೆಗಿರುತ್ತದೆ. ಇದು ಪೂರ್ವಭಾದ್ರ ನಕ್ಷತ್ರ 1ನೇ ಪಾದ, ಕುಂಭರಾಶಿ. ಆಮೇಲೆ 2ನೇ ಪಾದ ಪ್ರಾರಂಭವಾಗಿ ನಾಳೆಯವರೆಗೂ ಇದೇ ಪೂರ್ವಭಾದ್ರ ನಕ್ಷತ್ರವಿದೆ. ಇವತ್ತಿನ ದಿನದಲ್ಲಿ ಒಳ್ಳೆಯ ಸಮಯಗಳನ್ನು ಫಸ್ಟ್ ನೋಡ್ಕೊಳ್ಳೋಣ, ಆಮೇಲೆ ಕೆಟ್ಟ ಟೈಮ್. ಇದು 100% ಒಳ್ಳೆಯ ಟೈಮು ಅಂತ. ಅಂದರೆ ಒಂದು ದಿನ ಕೆಟ್ಟೋದಾಗಿರ್ಬೋದು, ಒಂದೊಂದು ದಿನದಲ್ಲಿ ಅಷ್ಟಮಿನೋ ನವಮಿನೋ ಇದೆಲ್ಲ ಇರಬಹುದು. ಆದರೂ ಈ ಸಮಯ ಅನ್ನೋದು ಎಮರ್ಜೆನ್ಸಿಗೆ ಉಪಯೋಗಿಸ್ಕೊಳ್ಳೋಕ್ಕೆ ಖಂಡಿತ ಉಪಯೋಗ ಆಗುತ್ತೆ. 5:58ರಿಂದ 8:27 ಶುಭ ಸಮಯ. 10:01 10:40 ಶುಭ ಸಮಯ. 12:19 ಮಧ್ಯಾಹ್ನ 3:24 ಶುಭ ಸಮಯ. ಸಂಜೆ 5:02 ರಾತ್ರಿ 9:26 ಶುಭ ಸಮಯ. ರಾತ್ರಿ 11:26 3:05 ಲೇಟ್ ನೈಟ್ವರೆಗೂ ಶುಭ ಸಮಯ. ಬೆಳಗಿನ ಜಾವ 4:34 ಬೆಳಗ್ಗೆ ಫುಲ್ಲು ಉದಯ ಆಗುವವರೆಗೂ ಶುಭವಾಗಿದೆ. ಎಮರ್ಜೆನ್ಸಿಗೆಲ್ಲ ಇದನ್ನು ಉಪಯೋಗಿಸ್ಬೋದು. 100% ದೋಷ ಬರುವಂಥ ಸಮಯಗಳು ಅಂತಂದರೆ, ಮೊದಲನೇದಾಗಿ ಕರ್ಕಾಟಕ ರಾಶಿಯವರಿಗೆ ಹೆಂಗಿದೆ ಅಂತ ನೋಡೋಣ. ಇದರಲ್ಲಿ ಬರುವ ನಕ್ಷತ್ರಗಳು ಪುನರ್ವಸು ನಕ್ಷತ್ರ 4ನೇ ಪಾದ, ಪುಷ್ಯ ನಕ್ಷತ್ರ 1, 2, 3 4ನೇ ಪಾದ, ಆಶ್ಲೇಷ ನಕ್ಷತ್ರ ಅದು ಒಟ್ಟು 4 ಪಾದಗಳು. ನಿಮಗೆ ಈ ದಿನ ಚಂದ್ರಾಷ್ಟಮ ಅಂದರೆ ಶುಭ ದಿನವಲ್ಲ. ಆದರೆ ನಿಮ್ಮ ಮನೆಯಲ್ಲಿರುವ ಬೇರೆಯವರ ಹೆಸರಿಗೆ ಏನಾದ್ರು ಮಾಡುವಂಥದ್ದಾದರೆ ಎಮರ್ಜೆನ್ಸಿಗೆ ಇವತ್ತು ಮಾಡಬಹುದು. ಬೆಳಿಗ್ಗೆ 8:29 9:20 ದುರ್ಮುಹೂರ್ತ, ಏನೂ ಮಾಡಬಾರದು. ಸೇಮ್ ಟೈಮಲ್ಲೇ ದುರ್ಮುಹೂರ್ತ ಇರುವ ಸಮಯದಲ್ಲೇ ನಕ್ಷತ್ರ ವಿಷಘಟಿಕಾ ಕಾಲವು ಸ್ಟಾರ್ಟ್ ಆಗುತ್ತದೆ 8:30 9:59. ಹಾಗಾಗಿ ಇವತ್ತಿನ ದಿನದಲ್ಲಿ ಈ ಎರಡು ಕೂಡಿರುವಂಥ ಈ ಸಮಯ ಅಧಿಕವಾದ ದೋಷಗಳು. 10:42 ಮೇಲೆ 12:17 ರಾಹುಕಾಲ. ಮಧ್ಯಾಹ್ನ 3:26 ಸಂಜೆ 5 ಗಂಟೆಯವರೆಗೂ ಯಮಕಂಡ ಕಾಲ. ರಾತ್ರಿ 9:28 11:24 ರಾತ್ರಿವರೆಗೂ ಮೃತ್ಯು. ಅದೇ ಸಮಯದಲ್ಲಿ ರಾತ್ರಿ 3:07 ಲೇಟ್ ನೈಟ್ರಿಂದ ಅಂದರೆ ರಾತ್ರಿ ಬೆಳಗಿನ ಜಾವ 4:32 ವಿಷಕಾಲ. ಈ ಸಮಯಗಳಲ್ಲಿ ಎಲ್ಲ ಕಾರ್ಯಗಳನ್ನು ಅವಾಯ್ಡ್ ಮಾಡಬೇಕಾಗ್ತದೆ. ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡುವಂಥದ್ದೇ ಉತ್ತಮ. ಇವತ್ತಿನ ದಿನ ಯಾರ್ಯಾರಿಗೆಲ್ಲ ಒಳ್ಳೆಯದು ಕೆಟ್ಟದು ಅಂತ ನೋಡಿಕೊಳ್ಳೋಣ. ಅಂದರೆ ನಕ್ಷತ್ರದ ಮೇಲೆ ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತು ದಿನ ಪೂರ್ತಿ ಅನುಕೂಲವು, ಇಷ್ಟಾರ್ಥ ಸಿದ್ಧಿಯೂ ಉಂಟು, ಶುಭ ದಿನ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಪ್ರತ್ಯೇಕಿತಾರೆ, ಆದ್ದರಿಂದ ಶುಭಕರವಾಗಿಲ್ಲ. ಒಂದು 40% ಮಾತ್ರನೇ ಚೆನ್ನಾಗಿರೋದು. ಕೃತಿಕಾ ನಕ್ಷತ್ರ ಮೇಷರಾಶಿಯವರಿಗೆ ಕ್ಷೇಮವು, ಇಷ್ಟಾರ್ಥ ಸಿದ್ಧಿಯು ಶುಭಕರವಾಗಿದೆ. ಕೃತಿಕಾ ನಕ್ಷತ್ರ ವೃಷಭ ರಾಶಿ ಅಂದರೆ 2, 3, 4ನೇ ಪಾದಗಳು ಅಂತ. ಕ್ಷೇಮವು, ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಉಂಟು, ಆದ್ದರಿಂದ ಶುಭ ದಿನವಾಗಿದೆ.
ರೋಹಿಣಿ ನಕ್ಷತ್ರ ವೃಷಭ ರಾಶಿ, ವಿಪತ್ತು, ಕೆಲಸ ಕಾರ್ಯಗಳ ಅಭಿವೃದ್ಧಿ ಇದೆಲ್ಲ ಉಂಟು. ಆದರೂ ಏಟು ಗಾಯಗಳಾಗೋದರಿಂದ ಗಾಡಿಗಳಲ್ಲಿ ಎಚ್ಚರವಾಗಿರಿ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ, ಸಂಪತ್ತು, ಕೆಲಸ ಕಾರ್ಯಗಳ ಅಭಿವೃದ್ಧಿ ಹಂಗಾಗಿ ಶುಭ ದಿನವಾಗಿದೆ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ಸಂಪತ್ತಿದೆ, ಕಾರ್ಯದಲ್ಲಿ ಸ್ವಲ್ಪ ತಡೆಗಳು ಉಂಟು, ವಿನಾಯಕರನ್ನ ಪೂಜೆ ಮಾಡಿಕೊಳ್ಳಿ. ಆರುದ್ರ ನಕ್ಷತ್ರ ಮಿಥುನ ರಾಶಿ, ಜನ್ಮತಾರೆಯೂ ಕಾರ್ಯ ತಡೆಯೂ ಉಂಟು, ಅಷ್ಟಾಗಿ ಶುಭ ದಿನವಲ್ಲ, ದೇವರಲ್ಲಿ ಪ್ರಾರ್ಥನೆ ಇರಲಿ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ 1, 2, 3ನೇ ಪಾದಗಳು ಪರಮ ಮಿತ್ರ ಧಾರೆಯಾಗಿ ಅಂದರೆ ಅತಿ ಮಿತ್ರ ಧಾರೆಯಾಗಿದೆ. ಕಾರ್ಯದಲ್ಲಿ ಅಲ್ಪ ಸ್ವಲ್ಪ ತಡೆಗಳು ಉಂಟು, ಪೂಜೆ ಮಾಡಿಕೊಳ್ಳಿ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ 4ನೇ ಪಾದ ಪರಮ ಮಿತ್ರ ಧಾರೆ. ಅದೇ ಸಮಯದಲ್ಲಿ ಆರೋಗ್ಯದ ವಿಷಯದಲ್ಲಿ ಹೆಚ್ಚಿನ ಗಮನ ಕೊಡಬೇಕಾಗ್ತದೆ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಮಿತ್ರಧಾರೆಯು ರೋಗವೃದ್ಧಿಯೂ ಉಂಟು. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ಉಪಾಧಿಗಳಿದೆ, ರೋಗವೃದ್ಧಿಯೂ ಅದೇ ಸಮಯದಲ್ಲಿದೆ. ಆದ್ದರಿಂದ ಈ ದಿನ ಅಶುಭ ದಿನ ಅಂತ ತಿಳ್ಕೊಳ್ಳಿ. ಮಖ ನಕ್ಷತ್ರ ಸಿಂಹರಾಶಿ, ಅನುಕೂಲ, ಸುಖ, ಅಭಿವೃದ್ಧಿ ಎಲ್ಲ ಕೂಡಿ ಬರುತ್ತದೆ. ಪುಬ್ಬ ನಕ್ಷತ್ರ ಸಿಂಹರಾಶಿ, ಪ್ರತ್ಯೇಕ ತಾರೆ, ಹಂಗಾಗಿ ಅನುಕೂಲವಿಲ್ಲದ ದಿನವಿದು. ಉತ್ತರ ನಕ್ಷತ್ರ ಸಿಂಹರಾಶಿ, ಕ್ಷೇಮವು, ಕೆಲಸ ಕಾರ್ಯಗಳ ಅಭಿವೃದ್ಧಿಯು ಖಂಡಿತವಾಗಿ ಅನುಕೂಲವಿದೆ, ಹಂಗಾಗಿ ನಿಮಗೆ ಇದು ಶುಭ ದಿನವಾಗಿದೆ. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಕ್ಷೇಮವು, ಶತ್ರುನಾಶವು ಉಂಟು, ಆದ್ದರಿಂದ ಸ್ವಲ್ಪ ಗಮನ ಕೊಟ್ಕೊಳ್ಳಿ. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ವಿಪತ್ತಿದೆ, ಗಾಡಿಗಳಲ್ಲಿ ಎಚ್ಚರ, ಮೆಟ್ಲತ್ತೋದು, ದಾರಿಯಲ್ಲಿ ಹೋಗೋದಲ್ಲ, ಖಂಡಿತವಾಗಿಯೂ ಗಮನ ಕೊಡಬೇಕಾಗ್ತದೆ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ಸಂಪತ್ತು, ಶತ್ರುನಾಶ ಎಲ್ಲವೂ ಅನುಕೂಲಕರವಾಗಿದೆ. ಚಿತ್ತಾ ನಕ್ಷತ್ರ ತುಲಾರಾಶಿ, ಸಂಪತ್ತಿದೆ, ಅಲ್ಪ ಸ್ವಲ್ಪ ಕಾರ್ಯ ವಿಘ್ನವೂ ಇದೆ, ಆದ್ದರಿಂದ ನಿಧಾನವಾಗಿ ಕಾರ್ಯಗಳನ್ನು ಮಾಡಿ. ಸ್ವಾತಿ ನಕ್ಷತ್ರ ತುಲಾರಾಶಿ, ಜನ್ಮತಾರೆ, ಕಾರ್ಯವಿಘ್ನ, ಪಕ್ಷಿ ಪ್ರಾಣಿಗಳಿಗೆ ಮೇವಿಡಿ. ಮುಹೂರ್ತ ಕಾರ್ಯಗಳು ಮಾಡೋಕ್ಕೆ ಇವತ್ತು ನಿಮ್ಮ ನಕ್ಷತ್ರಕ್ಕೆ ಸರಿಯಾಗಿಲ್ಲ ಅಷ್ಟೇ, ಇದೇ ನಿಮ್ಮ ಮನೆಯಲ್ಲಿರುವ ಬೇರೆಯವರು ಇದರಲ್ಲಿ ಖಂಡಿತ ಮಾಡಬಹುದು. ವಿಶಾಖ ನಕ್ಷತ್ರ ತುಲಾರಾಶಿ, ಪರಮ ಮಿತ್ರ ತಾರೆಯು ಕಾರ್ಯವಿಘ್ನವೂ ಉಂಟು, ಆದ್ದರಿಂದ ಒಂದು 70% ಚೆನ್ನಾಗಿರುತ್ತದೆ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಪರಮ ಮಿತ್ರ ತಾರೆ, ಆದರೆ ರೋಗ ಭಯ, ಆರೋಗ್ಯದಲ್ಲಿ ಗಮನ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಮಿತ್ರಧಾರೆಯು ರೋಗ ಭಯ ಉಂಟು, ಮಿತ್ರತ್ವ ಇದೆ, ನಕ್ಷತ್ರ ದೇವತೆಯೇ ಅನುಕೂಲ ಮಾಡುತ್ತದೆ, ಆದರೂ ಆರೋಗ್ಯದ ಕಡೆ ಗಮನ ಕೊಡಬೇಕು. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಟೆನ್ಷನ್ ಇದೆ, ರೋಗ ಭಯವಿದೆ, ಶುಭ ದಿನವಲ್ಲ, ಅದರಲ್ಲೂ ಆರೋಗ್ಯದಲ್ಲಿ ಎಚ್ಚರ. ಮೂಲ ನಕ್ಷತ್ರ ಧನುಸು ರಾಶಿ, ಅನುಕೂಲ, ದ್ರವ್ಯ ಲಾಭಗಳೆಲ್ಲ ಉಂಟು, ಶುಭವಾಗಿದೆ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಪ್ರತ್ಯೇಕ ತಾರೆ, ಆದರೂ ಎಂದಿನಂತೆ ಬರುವ ಲಾಭಕ್ಕೇನು ತೊಂದರೆಗಳಿಲ್ಲ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ಕ್ಷೇಮವು, ದ್ರವ್ಯ ಲಾಭವೂ ಉಂಟು, ಆದ್ದರಿಂದ ಶುಭ ದಿನವಾಗಿದೆ ಇದು. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಕ್ಷೇಮವಿದೆ, ಆದರೆ ಧನಹಾನಿ ಉಂಟು, ಹಣಕಾಸಿನ ವ್ಯವಹಾರಕ್ಕೂ ಹೋಗಬೇಡಿ, ಇನ್ನೊಂದು ದಿನ ಮಾಡಿಕೊಳ್ಳೋಣ. ನಂತರ ಶ್ರವಣ ನಕ್ಷತ್ರ ಮಕರ ರಾಶಿ, ವಿಪತ್ತಿದೆ, ಧನಹಾನಿ ಇದೆ, ಆಸ್ಪತ್ರೆ ಖರ್ಚುಗಳ ಚಾನ್ಸ್ ಇದೆ, ಆದ್ದರಿಂದ ಖರ್ಚಿನ ಕಡಿಮೆ ಮಾಡಿಕೊಳ್ಳಿ. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಸಂಪತ್ತು, ಅದೇ ಸಮಯದಲ್ಲಿ ಧನಹಾನಿಯೂ ಇದೆ, ಇರುವಂಥ ದುಡ್ಡನ್ನು ಭದ್ರವಾಗಿಟ್ಕೊಂಡ್ರೆ ದೋಷವಿಲ್ಲ. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಸಂಪತ್ತಿದೆ, ಶರೀರ ಸುಖವಿದೆ, ಹಂಗಾಗಿ ಶುಭ ದಿನವಾಗಿದೆ ಇದು. ಶತಭಿಷ ನಕ್ಷತ್ರ ಕುಂಭರಾಶಿ, ಜನ್ಮತಾರೆಯು ಶರೀರ ಸುಖವೂ ಉಂಟು, ಚಿಕ್ಕ ಕಾರ್ಯಗಳನ್ನ ಮಾಡಿ, ಮುಹೂರ್ತ ಕಾರ್ಯಗಳನ್ನು ನಿಮ್ಮ ಹೆಸರಲ್ಲಿ ಬೇಡ. ಪೂರ್ವಭಾದ್ರಪದ ನಕ್ಷತ್ರ ಕುಂಭರಾಶಿ, ಪರಮ ಮಿತ್ರಧಾರೆ, ಶರೀರ ಸುಖವೆಲ್ಲ ಕೂಡಿ ಬರುವಂತಿರುವ ದಿನವಿದು, ಶುಭವಾಗಿದೆ. ಪೂರ್ವಭಾದ್ರಪದ ನಕ್ಷತ್ರ ಮೀನರಾಶಿ, ಖಂಡಿತವಾಗಿ ಅನುಕೂಲವಿದೆ, ಪರಮ ಮಿತ್ರ ತಾರೆಯಾಗಿದೆ, ಸ್ವಲ್ಪ ವ್ಯಯ ಉಂಟು, ಅದನ್ನು ಮಾತ್ರ ಕಡಿಮೆ ಮಾಡಿಕೊಂಡ್ರೆ ಸಾಕಾಗ್ತದೆ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಮಿತ್ರಧಾರೆಯು ಧನ ವ್ಯಯವೂ ಉಂಟು. ನಂತರ ನೋಡುವಂಥದ್ದು ಲಾಸ್ಟಲ್ಲಿ ರೇವತಿ ನಕ್ಷತ್ರ ಮೀನರಾಶಿ, ಟೆನ್ಷನ್, ಅದೇ ಸಮಯದಲ್ಲಿ ದುಡ್ಡಿನ ಖರ್ಚು ಇದೆಲ್ಲ ಹೆಚ್ಚಾಗುವ ದಿನವಿದು, ಗಮನ ಕೊಟ್ಟು ನಡ್ಕೊಂಡ್ರೆ ಇದನ್ನೆಲ್ಲ ದೂರ ಮಾಡ್ಬೋದು.